ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ ಇವತ್ತು ಒಂಥರ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. 13,300 ನಲ್ಲಿದೆ. ಆಕ್ಷನ್ ರೇಟು 12,200. ಬೆಳ್ಳಿ 240 ಅಂತ ಹೇಳ್ತಾ ಇದ್ದಾರೆ. ಆಕ್ಚುಯಲ್ ಬೆಲೆ 220. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ರೂಪಾಯಿಯನ್ನ ಎತ್ತಿ ಹಿಡಿದಿದ್ದಾರೆ 94.35 ಪೈಸೆ. ಬ್ರೆಂಟು 73.20. ಬೆಳಿಗ್ಗೆ ಎಲ್ಲ ಪಾಸಿಟಿವ್ ಆಗಿದ್ದಂತ ನಿಫ್ಟಿ ಈಗ 100 ಪಾಯಿಂಟ್ ಡೌನ್ ಅಲ್ಲಿದೆ. ಆದ್ರೂ 24,000ಗಿಂತ ಮೇಲೆ ಇಡಬೇಕು ಅಂತ ಮಾರ್ಕೆಟ್ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಬ್ಯಾಂಕ್ ನಿಫ್ಟಿ ದೊಡ್ಡದಾಗಿ ಬಿದ್ದಿದೆ. ಬ್ಯಾಂಕ್ ನಿಫ್ಟಿ ಬಿದ್ದಿದ್ದಕ್ಕೆ ಎರಡು ಕಾರಣ. ಒಂದು, ಕೋಟಕ್ ಮಹೇಂದ್ರದಲ್ಲಿ ಸಿಒ ಬಿಟ್ಟು ಓಡೋಗ್ಬಿಟ್ರು ಅಶೋಕ್ ವಾಸ್ವಾನಿ. ಅದರಿಂದ ಈ ಅಶೋಕ್ ವಾಸ್ವಾನಿ ಕರ್ಕೊಂಡು ಬಂದಿದ್ರಿಂದ KVS ಮಣಿಯನ್ ಕೂಡ ಗೋಲ್ ಬಿಟ್ಬಿಟ್ರು. ಈಗ ಶಾಂತಿ ಏಕಾಂಬರಂನ ಮುಂದಿನ ಸಿಇಒ ಮಾಡ್ತಾರಾ ಅಥವಾ ತಿರ್ಗಾ ಹೊರಗಡೆಯಿಂದ ಕರ್ಕೊಂಡು ಬರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದೇನೇ ಬ್ಯಾಂಕ್ ನಿಫ್ಟಿನಲ್ಲಿ ದೊಡ್ಡ ಪ್ರಾಬ್ಲಮ್. ಎರಡನೇದು, HDFC ಬ್ಯಾಂಕ್ ಅಲ್ಲಿ ಒಂದು ಬೌನ್ಸ್ ಸಿಗುತ್ತೆ ಅಂತ ಅನ್ಕೊಂಡ್ರು. ಯಾಕಂತಂದ್ರೆ ಚಾರ್ಮನ್ ಹುಸ್ತಾಗಿ ತಗೊಂಡ್ ಬರೋದಾಗಿಯೂ ಲೀಗಲ್ ರಿವ್ಯೂ ಎಲ್ಲಾನು ನೋಡ್ಬಿಟ್ಟು ಶಶಿಧರ್ ಜಗದೀಶನ್ಗೆ ರೀಪಾಯಿಂಟ್ ಮಾಡೋದಾಗಿ ಒಂದು ಮಾತುಕತೆ. ಆದ್ರೆ ಅವರಿಂದ ಈ ಡೆಪಾಸಿಟ್ ಲೋನ್ ರೇಷಿಯೋನ ಸರಿ ಮಾಡೋಕೆ ಆಗದೆ ಇರೋದ್ರಿಂದ ಅವರನ್ನ RBI ಒಪ್ಕೋತಾರ ಅನ್ನುವಂತ ಒಂದು ಸಂದೇಹವನ್ನು ಕೂಡ ಹಬ್ಸಿದ್ದಾರೆ. ಅದರಿಂದ ಇವತ್ತು 2 ಹೆಜ್ಜೆ ಏಟ್ ಬಿದ್ದಿರೋದ್ರಿಂದ ಓವರ್ ಆಲ್ ಆಗಿ ಬ್ಯಾಂಕ್ ನಿಫ್ಟಿಗೆ ಏಟು. ಆಕ್ಚುಲ್ ಆಗಿ ಮಾರ್ಕೆಟ್ ಅಮೆರಿಕಾದಲ್ಲಿ ಥರ್ಸ್ಡೇ ದೊಡ್ಡದಾಗಿ ಬಿದ್ದಿತ್ತು. ಫ್ರೈಡೆ ಕೂಡ ಸ್ವಲ್ಪ ಲೈಟ್ ಆಗಿ ಬಿತ್ತು. ನಾವು ಫ್ರೈಡೆ ಮೊಹರಂ ಇದ್ದಿದ್ರಿಂದ ಎಸ್ಕೇಪು. ಇವತ್ತು ಆಕ್ಚುಲ್ ಆಗಿ 100 ಪಾಯಿಂಟ್ ಬಿದ್ದಿದ್ದು ಒಂದು ಲೈಟ್ ಚಲನೆ. ಈಗ ಟೈಮ್ 2:20 ನಾನು ಮಾತಾಡ್ತಾ ಇರೋವಾಗ. ಇನ್ನೂ ಇಳಿಯೋದಕ್ಕೋ ಹತ್ತೋದಕ್ಕೋ ಸಾಧ್ಯತೆಗಳಿದೆ. ಇದು ಪ್ರೈಮರಿಲಿ ಮ್ಯೂಚುವಲ್ ಫಂಡ್ಸ್ ಮಾಡುವಂಥದ್ದು. ಫಾರ್ಮಾ 1.6% ಏರಿದೆ. ಡಾಕ್ಟರ್ ರೆಡ್ಡಿನೂ ಏರಿದೆ. ಅದೇ ಸಮಯದಲ್ಲಿ ಇವತ್ತು ಸಿಪ್ಲಾ ಕೂಡ 2% ಏರಿದೆ. ಇನ್ಫ್ಯಾಕ್ಟ್ ರೆಡ್ಡಿ ಕರೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಯಾಕೆ ಅಂತಂದ್ರೆ ಹೊಸ ಡ್ರಗ್ ಈಗ ಪ್ಲಾಂಟ್ನ ನೋಡಕ್ಕೆ ಬಂದಂಥವ್ರು 5-6 ಅಬ್ಸರ್ವೇಷನ್ನ ಹೇಳಿದ್ರು. ಈಗಲೂ ಕೂಡ ರೆಡ್ಡಿ ಗಿಲ್ಲಿ ಥರ ಏರಿ ನಿಂತಿದೆ. ರೆಡ್ಡಿ 5% ಆಲ್ಮೋಸ್ಟ್. ತೆಲುಗಮೈಲು 4.2%. ಆಲ್ಮೋಸ್ಟ್ 6,000ನ ಟಚ್ ಮಾಡಿಬಿಟ್ಟು ಕೆಳಗಡೆ ಬಂದ್ಬಿಡ್ತು. ಇದರಲ್ಲಿ 3%, ಸಿಪ್ಲಾ 3%, ಸನ್ ಫಾರ್ಮಾ 1.6, ಝೈಡಸ್ ಲೈಫ್ ಸೈನ್ಸಸ್ 1.4. ಯಾಕೆ ಝೈಡಸ್ ಲೈಫ್ ಸೈನ್ಸಸ್ ಏರಿದೆ ಅಂದ್ರೆ ಅವರು ಶ್ರೀಲಂಕಾದಲ್ಲಿ ಒಂದು ಹೊಸ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ನ್ಯಾಟ್ಕೋ ಕೂಡ 1.3, ಸೌತ್ ಇಂಡಿಯನ್ ಬ್ಯಾಂಕು 1.2, ಟಾಟಾ ಸ್ಟೀಲು 1.1, ಟಾಟಾ ಮೋಟಾರ್ ಪ್ಯಾಸೆಂಜರ್ 1, ಇಂಡಸ್ ಇಂಡು -1.1, M&M -1.3 ಅಂಡ್ ಮನಪುರಂ -1.3. ಇವತ್ತು ಆಕ್ಚುಲ್ ಆಗಿ ನೀವು ನ್ಯೂಸ್ ನೋಡಿದ್ರಿ ಅಂತ ಅಂದ್ರೆ ಗೋಲ್ಡೇ ಡಾಮಿನೇಟ್ ಮಾಡ್ತಾ ಇದೆ. ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಗೋಲ್ಡ್ ಅದರ ಅಸೆಟ್ ಲಾಸ್ನ ಬಿಟ್ಬಿಡ್ತು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೋತಾರೆ. ತುಂಬಾ ಸಿಂಪಲ್. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟು ಏರೇನಿದೆ. ಇಂಟ್ರೆಸ್ಟ್ ರೇಟ್ನ ಏರಿಸಿದ್ರೆ ಗೋಲ್ಡ್ ಬೀಳತ್ತೆ. ಎಲ್ಲಿವರೆಗೂ ಬೀಳುತ್ತೆ ಅಂತಂದ್ರೆ 3,800 ಬೀಳೋದಕ್ಕೆ ಸಾಧ್ಯತೆಗಳಿದೆ. 1,000ಕ್ಕಿಂತ ಮೇಲೆ ಏರ್ಸಿದ್ರು ಅಂತಂದ್ರೆ 3,600ಕ್ಕೆ ಬೀಳುತ್ತೆ ಡಾಲರ್ ಅಲ್ಲಿ. ಇದರಿಂದ ಗೋಲ್ಡ್ ಇದೆಲ್ಲ ಗಿಟ್ಟೋಯ್ತು ಅಂತಂದ್ರೆ ತಪ್ಪು. ತಿರ್ಗಾ ಇದು 3.7 ಇಂದ 4 ಆಗಿ 4.25 ಆಯ್ತು ಅಂತಂದ್ರೆ ತಿರ್ಗಾ ಕಟ್ ಮಾಡಿದ್ರೆ ಗೋಲ್ಡ್ ಇರುತ್ತೆ. ಅಮೆರಿಕಾದಲ್ಲಿ ರಿಸೆಷನ್ ಬಂದ್ರೆ ತಿರ್ಗಾ ರೇಟ್ ಕಟ್ ಮಾಡ್ತಾರೆ. ಆಲ್ರೆಡಿ ಕ್ಲಿಯರ್ ಆಗಿ ಇದು ಅಮೆರಿಕಾನ ಒಂದು ವೀಕ್ಷಣೆ ಮಾಡ್ತಾ ಇದೆ. ಇಂಡಿಯಾದಲ್ಲಿ 50 ಟನ್ ಗೋಲ್ಡು ಬೆಲೆಗೆ ಬಂದ್ಬಿಟ್ಟಿದೆ. ಅಲ್ದಿಂದ ಇಂಡಿಯನ್ ಗೋಲ್ಡ್ನ ತಗೋತಾ ಇಲ್ಲ ಅಂತ ಜಿ ಅವರು ಇದನ್ನ ಹೇಳಿದ್ದಾರೆ. ಜಿ ಸಂಭ್ರಮಿಸದೇ ಇರೋಂಥ ಇನ್ನೊಂದು ವಿಷಯ ಇದೆ. ಈ ಗುಬ್ಬಚ್ಚಿಗಳೆಲ್ಲ ಓವರ್ ಟೈಮ್ ಕೆಲಸ ಮಾಡಿ ದುಡ್ಡನ್ನ ಒಳಗಡೆ ತಗೊಂಡು ಬರ್ತಾ ಇದ್ದಾರೆ. ಈ 50 ಟನ್ಗಿಂತ ಗುಬ್ಬಚ್ಚಿಯ ಕಾಂಟ್ರಿಬ್ಯೂಷನ್ ತುಂಬಾನೇ ಜಾಸ್ತಿ. ರಿಟೈಲ್ ಇನ್ವೆಸ್ಟರ್ಸು ಥ್ರೂ ಮ್ಯೂಚುವಲ್ ಫಂಡ್ಸು ಆಗ್ತಾ ತಗೋತಾನೆ ಇದ್ದಾರೆ. ಯಾವತ್ತು ಅವ್ರಿಗೆ ಆ ನೋವು ಗೊತ್ತಾಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಆ ನೋವು ಗೊತ್ತಾದ್ರೇನೆ ಅವ್ರಿಗೆ ಬುದ್ಧಿ ಬರುತ್ತೆ. FBI ಈ ಟ್ಯಾಕ್ಸೇ ಇಲ್ಲ ನೀವು ಹಾಕಿ ಅಂತ ಹೇಳಿದ ಕೂಡಲೇ $4 ಬಿಲಿಯನ್ ಗೌರ್ಮೆಂಟ್ ಬಾಂಡಲ್ಲಿ ಹಾಕಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 1.5 ಬಿಲಿಯನ್ ಒಬ್ಬ ಪರ್ಟಿಕ್ಯುಲರ್ ಕೆನಡಿಯನ್ ಬಿಸ್ನೆಸ್ ಮ್ಯಾನು ಓನ್ಸ್ ಬ್ಯಾಂಕ್ ಇನ್ ಇಂಡಿಯಾ ಅವ್ರು ಹಾಕಿದ್ದಾರೆ. ಅವರು ಬ್ಯಾಂಕ್ನ ಸ್ವಾಪ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಅವರ ಬ್ಯಾಂಕು ಚಿಕ್ಕ ಬ್ಯಾಂಕು. ಆ ಚಿಕ್ಕ ಬ್ಯಾಂಕ್ ಕೊಟ್ಟು IDBIನ ತಗೋಬೇಕು ಅಂತ ನೋಡ್ತಾ ಇದ್ದಾರೆ. ಗೌರ್ಮೆಂಟ್ನ ಖುಷಿ ಪಡಿಸೋದಕ್ಕೆ ಒಂದು 12,000 ಕೋಟಿ ಅವರು ತಗೊಂಡಿದ್ದಾರೆ ಗೌರ್ಮೆಂಟ್ ಬಾಂಡು. SIP ಮ್ಯೂಚುವಲ್ ಫಂಡ್ಸು ಈಗ ಜಾಸ್ತಿ ಅಸೆಕ್ಟ್ ಆಗಿ 40% ಆಫ್ ಟೋಟಲ್ ಈಕ್ವಿಟಿ ಫಂಡ್ ಆಗ್ಬಿಟ್ಟಿದೆ. ₹100 ಅಸೆಟ್ ಇದ್ರೆ ₹40ಗಿಂತ ಜಾಸ್ತಿ ಈಕ್ವಿಟಿ ಫಂಡನ್ನೇ ಇದೆ. ದಟ್ ಈಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಮೂಲಕನೇ ಇದೆ ಅಂತ ಸುದ್ದಿಗಳು ಹೇಳ್ತಾ ಇದೆ.
ಇದನ್ನೇ ನಾವು ಕೂಡ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ ಆಗಿ ನೀವು ದುಡ್ಡನ್ನ ಹಾಕುವಂಥದ್ದೇ ಹೊರದೇಶದವನ್ನ ಹೊರಗಡೆ ಈಸಿಯಾಗಿ ಎಕ್ಸಿಟ್ ಮಾಡೋದಕ್ಕೆ ಬಿಡ್ತಾ ಇದೆ. ಐಟಿಸಿಯ ಗ್ರೋತ್ ಸ್ಟ್ರಾಟಜಿ, ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಪುಷ್ ಮಾಡ್ತಾ ಇದ್ದಾರೆ. ಐಟಿಸಿಯ ಡಿಜಿಟಲ್ ಸೇಲ್ಸು, ಅಗ್ರಿಕಲ್ಚರ್, ಲೈಫ್ ಸೈನ್ಸಸ್ ಅಂಡ್ ಸಸ್ಟೈನಬಲ್ ಮೆಟೀರಿಯಲ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಐಟಿಸಿಯ ಪ್ಯಾಕೇಜ್ ಫುಡ್ಸು, ಎಲ್ಲ ಫುಡ್ಸು ಅಲ್ಲ, ಬರೀ ಪ್ಯಾಕೆಟ್ ಆಗಿ ಮಾಡಿ ಮಾಡ್ತಾರಲ್ಲ, ಅದರ ಸೇಲು 20,000 ಕೋಟಿಯನ್ನ ದಾಟಿದೆ. ರೈಡರ್ಸ್ $20 ಮಿಲಿಯನ್ ಇನ್ವೆಸ್ಟ್ ಮಾಡಿ ಇಂಡಿಯಾದಲ್ಲಿ ಓಪನ್ ಮಾಡ್ದಂಗೆ ಶ್ರೀಲಂಕಾ ಬೆಟರ್ ಪ್ಲೇಸ್ ಆಗಿರುತ್ತೆ ಅಂತ ಶ್ರೀಲಂಕಾದಲ್ಲಿ ಓಪನ್ ಮಾಡಿದ್ದಾರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ನ. ಶ್ರೀಲಂಕಾದಿಂದ ಎಕ್ಸ್ಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಬ್ಯಾಟ್ ಏನ್ ಮಾಡಿದ್ದಾರೆ ಅಂತಂದ್ರೆ 50,000 ಜನರಿಗೆ ಕೆಲಸದಿಂದ, ಯಾಕೆಂತಂದ್ರೆ ಸಿಗರೇಟ್ ಸ್ಮೋಕಿಂಗ್ ಕಡಿಮೆ ಆಗ್ತಿದೆ ಅಂತ. ಯುರೋಪ್ ಅಲ್ಲೂ ಅಮೆರಿಕಾದಲ್ಲೂ ಇನ್ನು ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಇದೆ. ಇಂಡಿಯಾದಲ್ಲಿ ಇನ್ನು ಮುಂದಿನ ಸ್ಟೇಜ್ ಅಲ್ಲಿ ಕಡಿಮೆ ಆಗುತ್ತೆ. ಈಗ ತಾನೇ ಮಾಲಿನ್ಸ್ ಅಲ್ಲಿ ಸ್ವಲ್ಪ ಹೇಳ್ತಾ ಇದೆ. ಬಟ್ ಐಟಿಸಿ ಇಸ್ ನಾಟ್ ಅಬೌಟ್ ಸಿಗರೇಟ್ಸ್ ಅಂತ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಜಿಎಸ್ಟಿ ಈ ಜಿಎಸ್ಟಿ ಅಥಾರಿಟೀಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಟಾಟಾ ಸ್ಟೀಲ್ಗೆ ಅಗೇನ್ಸ್ಟ್ ಆಗಿ ನೀವು ಕೊಟ್ಟಂತ ವರ್ಡಿಕ್ಟು, ಟಾಟಾ ಸ್ಟೀಲ್ ಹೇಳಿದ್ದು ಕರೆಕ್ಟ್, ಅವನು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದಕ್ಕೆ ಅಗೇನ್ಸ್ಟ್ ಆಗಿ ಜಾರ್ಖಂಡ್ ಹೈಕೋರ್ಟ್ ಅಲ್ಲಿ ಇವರು ಅಪೀಲ್ಗೆ ಹೋಗಿದ್ದಾರೆ. ಜಿಎಸ್ಟಿ ಅಥಾರಿಟೀಸ್ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಅಪೀಲ್ಗೆ ಹೋಗೋಳಕ್ ಕೂಡ 10% ದುಡ್ಡು ಕಟ್ಬಿಟ್ಟೆ ಹೋಗ್ಬೇಕು. ಆ 10% ನ ಕಲೆಕ್ಷನ್ ಮಾಡಿ ಒಂದ್ 2 ವರ್ಷ ಇಟ್ಕೋಬಹುದಲ್ಲ ಅಂತ ಇವರ ಐಡಿಯಾ. ಇಂಡಿಯಾ ಈ ಚೈನಾದ ಈ ಮಾರ್ಕೆಟ್ ಶೇರು ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಇದು ಗ್ಲೋಬಲ್ ರಿಸೆಪ್ಷನ್ ಇಂದ ಚೈನಾ, ವಿಯೆಟ್ನಾಂ ಮೂಲಕ ಹೋಗ್ತಾ ಇದೆ. ಸೌತ್ ಇಂಡಿಯನ್ ಬ್ಯಾಂಕು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು $1 ಮಿಲಿಯನ್ ವರ್ಗೂ ನಲ್ಲಿ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. HDFC ಬ್ಯಾಂಕು ನಾನು ಹೇಳಿದ ತರ ಹೊಸ ಚಾರ್ಮನ್ ಒಬ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದಾದ್ಮೇಲೆನೆ ಸಿಇಒ ಡಿಸ್ಕಷನ್ ನಡೆಯುತ್ತೆ. ಎರಡು ಕೂಡ ನಡೆಯುತ್ತೆ ಅಂತ ಅನ್ಕೋತಾ ಇದ್ದೀವಿ. ಇದರಿಂದ ಶಶಿಧರ್ ಜಗದೀಶನ್ಗೆ ಸಂಭ್ರಮ. ಕೋಟಕ್ ಮಹೀಂದ್ರಾ ಹೊಸ ಸಿಇಒನ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಅಶೋಕ್ ವಾಸ್ವಾನಿ ಓಡ್ ಹೋಗ್ಬಿಟ್ರು, ಸೆಕೆಂಡ್ ಟರ್ಮ್ ಬೇಡ ಅಂತ ಹೇಳ್ಬಿಟ್ರು. ಇದು ಒಂದು ದೊಡ್ಡ ಶಾಕ್ ಅಂಡ್ ಸರ್ಪ್ರೈಸ್ ಆಗೋಯ್ತು. ಫೇವರೇಟ್ ಸ್ಟಾಕ್ಸು ಇನ್ ಡೆಲಿವರ್ಡ್ ಮಿಕ್ಸ್ಡ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ 50,000 ಕೋಟಿ ಔಟ್ಫ್ಲೋಸ್ ಆದ್ಮೇಲೆ ಕೂಡ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟಾಕ್ ಮಾತ್ರ ಅಷ್ಟೊಂದು ಇದಿದೆ. ವಿಕ್ರಾ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡೊಮೆಸ್ಟಿಕ್ ಕಮರ್ಷಿಯಲ್ ಇಂಡಸ್ಟ್ರಿ ಬರೀ 4-5% ಅಷ್ಟೇ ಈ ವರ್ಷ ಗ್ರೋ ಆಗುತ್ತೆ. ಅದರಿಂದ ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇವರಿಗೆ ತುಂಬಾನೇ ಕಷ್ಟ. ಬಜಾಜ್ ಆಟೋ ಸೈಕ್ಲಿಕಲ್ ಗ್ರೋತ್ ನ ಅವಾಯ್ಡ್ ಮಾಡೋದಕ್ಕೆ ಇವಿ ಸೇಲ್ಸ್ ಅಂಡ್ ಗ್ಲೋಬಲಿ ಎಕ್ಸ್ಪಾಂಡ್ ಮಾಡುವಂತ ಅವರ ಬ್ರ್ಯಾಂಡ್ ನ ಬೆಟರ್ ಆಗಿ ಅವರು ಈಗ ನಿಲ್ತಿದ್ದಾರೆ. ಮಾರುತಿ ಸುಜುಕಿ ಮಾರ್ಕೆಟ್ ಶೇರ್ ನ ಮೇಂಟೈನ್ ಮಾಡೋದಕ್ಕೂ ಅದನ್ನ ಸ್ವಲ್ಪ ಗೇನ್ ಮಾಡೋದಕ್ಕೂ SUV ಡಿಮ್ಯಾಂಡ್ ಅಂಪುತ್ತಾ ಇದ್ದಾರೆ. ಅವ್ರ ಹತ್ರ SUV ಇರಲಿಲ್ಲ. ಬೈಜುದು ಲೆಂಡರ್ಸ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಹೊಸದಾಗಿ ಒಂದು ಕಂಪನಿನ ಆಕರ್ಷಣೆ ತಗೊಂಡಿರಲ್ವಾ, ಅದರಲ್ಲಿ 30% ನನ್ಗೆ ಡೈರೆಕ್ಟ್ ಆಗಿ ಕೊಟ್ಬಿಡೋದಕ್ಕೆ ಹೇಳಿ ಅಂದ್ರೆ ಇದ್ದಾರೆ. ಅದ್ರಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಫುಲ್ ಆಗಿ ಒಂದು IPO ಅಷ್ಟು ನನಗೆ ಸ್ಟಲ್ಸಿದ್ರೆ ಅದ್ರಿಂದ ಹಿಂಗೆ ಮರ್ಚೆಂಟ್ ಬ್ಯಾಂಕ್ ಲೈಸೆನ್ಸ್ ಬೇಗ ಕೊಡಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ದುಡ್ಡು ಇರೋರು ಒಂಥರ ಮಾಡ್ತಾ ಇದ್ದಾರೆ, ದುಡ್ಡು ಇಲ್ಲದೆ ಇರೋರು ಇನ್ನೊಂದ್ ತರ ಮಾಡ್ತಾ ಇದ್ದಾರೆ. ಅದನ್ನ ಕ್ಲೀನ್ ಆಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರ. ಓಲ್ಡ್ ಗೋಲ್ಡ್ನ ಮಾಡ್ಬಿಟ್ಟು ಹೊಸ ಗೋಲ್ಡ್ನ ತಗೊಳ್ಳೋದು, ಇದನ್ನ ಟಿವಿನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಪ್ರಧಾನಿಯವರು. ಇದು ಮುಕ್ಕಾಲ್ ಭಾಗ ಓಲ್ಡ್ ಗೋಲ್ಡ್ ಮಾರಿಟ್ಟು ಫ್ಲೆಡ್ಜಿಂಗ್ ಅಂಗಡಿನಲ್ಲಿಟ್ಟು ದುಡ್ಡು ಕಟ್ಟಕ್ಕಾಗದೆ ಮಾರಿಂದು. ಸೊ ಈ ರೀತಿ ಆಗಂತ ಗೋಲ್ಡ್ ಅನ್ನೋದು ಬಿಟ್ರೆ ಇದು ಓಲ್ಡ್ ಮಾರಿದ್ದು ಅನ್ನೋ ರೀತಿ ನೀವು ಅನ್ಕೋಬೇಡಿ. ಅಜ್ಜಿ ತಾತ ಆ ಒಂದು ಒಡವೆ ಬಣ್ಣ ಸ್ವಲ್ಪ ಮಾರಿ ಬದಲಾಯಿಸ್ತಾರೆ ಅನ್ನೋದು ಬಿಟ್ರೆ ಇದು ಈ ಗೋಲ್ಡ್ ಸೆಲ್ಲಿಂಗ್ ಅಂದ್ರೆ ಈ ಪೇಪರ್ ಅಲ್ಲಿ ಟ್ರೈ ಮಾಡೋ ರೀತಿ, ಇದು ಪ್ಲಾನ್ ಮಾಡಿ ಗೋಲ್ಡ್ನ ಶಾರ್ಟರ್ ಆಗಿ ಆಡು ಹೊಡಿತಾ ಇಲ್ಲ. ಸ್ವಲ್ಪ ನೀವು ₹1,000 ಟ್ಯಾಕ್ಸ್ ನ ತೆಗೆದು ನೋಡಿ, ₹12,300 ನಿಜವಾದ ರೇಟ್ ಇದೆ. ಖಂಡಿತವಾಗ್ಲೂ ದುಡ್ಡು ಇಲ್ಲ ಅಂತ ಅನ್ನೋರು ಇದನ್ನ ಮಾರ್ತಾರೆ. ಅದರಿಂದ ಯಾರಾದ್ರೂ ಈಗ 17,000ಕ್ಕೆ ತಗೊಂಡವರು ಗೋಲ್ಡ್ ಇವತ್ತು ಮಾರ್ಬೇಕಾ ಅಂತ ಕೇಳಿದ್ರೆ ಮಾರೋದು ಬೇಡ. ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಗೋಲ್ಡ್ ನ ಪ್ಲೆಡ್ಜ್ ಮಾಡಿ, ಮಾರಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಬರ್ತಿ. ಈ ವಿಡಿಯೋನ ಅದೇ ಅಲ್ಲದೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.